ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. 27 ವರ್ಷಗಳ ಬಳಿಕ ಬಿಜೆಪಿ ಈಗಾಗಲೇ ದೆಹಲಿ ಚುನಾವಣೆಯಲ್ಲಿ ಗೆದ್ದು ಬೀಗಿದೆ. 27 ವರ್ಷಗಳ ನಂತರ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿರೋದು. ಜೊತೆಗೆ ನಿಮಗೆಲ್ಲ ಗೊತ್ತಿರುವಂತೆ 48 ಸೀಟ್ಗಳಲ್ಲಿ ಬಿಜೆಪಿ ಜಯಬೇರಿಯನ್ನು ಗಳಿಸಿದರೆ 22 ಸ್ಥಾನಗಳನ್ನು ಆಮ್ ಆದ್ಮಿ ಪಕ್ಷ ಪಡೆದಿದೆ. ಜೊತೆಗೆ ಮತ್ತೊಮ್ಮೆ ಹ್ಯಾಟ್ರಿಕ್ ಅಂದರೆ 3 ಚುನಾವಣೆಗಳಲ್ಲೂ ಕೂಡ ಶೂನ್ಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿರೋದು. ಆದರೆ ನೀವೆಲ್ಲರೂ ಕೂಡ ಗಮನಿಸಬೇಕು, ಭ್ರಷ್ಟಾಚಾರ ವಿರೋಧ ಹೋರಾಟಗಳಲ್ಲಿ ಗಮನ ಸೆಳೆದಿದ್ದಂಥ, ಜೊತೆಗೆ ಅದೇ ಸ್ಟೇಟ್ಮೆಂಟ್ಗಳನ್ನು ವಿರೋಧ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೋರಾಟವನ್ನು ಶುರು ಮಾಡಿದ್ದಂಥ ಇದೇ ಆಮ್ ಆದ್ಮಿ ಪಕ್ಷ ಅದೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕು ಮತ್ತೊಮ್ಮೆ ಇದೇ ದೆಹಲಿ ಚುನಾವಣೆಯಲ್ಲಿ ಸೋಲಿನ ಮುಖಾಂತರ ಎಲ್ಲೋ ಒಂದು ಕಡೆ ರಾಜಕೀಯ ಯುಗಾಂತ್ಯವೇ ಈಗ ಆಮ್ ಆದ್ಮಿ ಪಕ್ಷಕ್ಕೆ ಕಾಡ್ತಾ ಇದೆಯೋ ಅಂತ ಅನ್ನಿಸ್ತಾ ಇದೆ. ಕೇವಲ ಪಂಜಾಬ್ ರಾಜ್ಯದಲ್ಲಿ ಮಾತ್ರ ಈಗ ಉಳಿದುಕೊಂಡಿದೆ. ಒಟ್ಟಾರೆಯಾಗಿ ದೆಹಲಿ ಚುನಾವಣೆಯ ಸೋಲಿಗೆ ಏನೆಲ್ಲ ಪ್ರಮುಖ ಕಾರಣಗಳಿರಬಹುದು ಅಂತ ಕಳೆದ ಲೋಕಸಭಾ ಚುನಾವಣೆಯಿಂದ ಪಾಠ ಕಲಿತಂತಹ ಇದೇ ಬಿಜೆಪಿ ಒಂದಿಷ್ಟು ರಣತಂತ್ರಗಳನ್ನು ಹೆಣೆದು ಈ ಬಾರಿಯ ದೆಹಲಿ ಚುನಾವಣೆಯನ್ನು ಎದುರಿಸ್ತು. ಒಂದು ಕಡೆ ಇದೇ 8ನೇ ವೇತನ ಆಯೋಗದ ಒಂದಿಷ್ಟು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಒಂದಿಷ್ಟು ಮತಗಳನ್ನು ಸೆಳೆದ್ರೆ, ಇನ್ನೊಂದು ಕಡೆ ಇದೆ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೀತಿಗಳು, ಅದರ ಕುರಿತಾಗಿಯೂ ಕೂಡ ಮತದಾರನ ಸೆಳೆದಿದ್ದಾರೆ. ಮಧ್ಯಮ ವರ್ಗದ ಮತದಾರನ ಸೆಳೆಯುವಲ್ಲೂ ಕೂಡ ಕಾರಣವಾಗಿದೆ. ಇನ್ನೊಂದು ಕಡೆ ಇದೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಂಥ ಇದೇ ಆಮ್ ಆದ್ಮಿ ಪಕ್ಷದ ನಾಯಕರು ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಪ್ರಮುಖ ನಾಯಕರೇ ಜೈಲು ಪಾಲಾಗಿದ್ದು, ಜೊತೆಗೆ ಅದರಿಂದ ಹೊರಗೆ ಬಂದಿದ್ದು ಪ್ರಮುಖ ಕಾರಣವಾಯಿತು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಕೂಡ ಈ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅದಕ್ಕೆ ಏನು ಕಾರಣಗಳು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆ ಈ ಒಂದು ಚುನಾವಣೆಯ ಸೋಲಿನಲ್ಲಿ ಆಮ್ ಆದ್ಮಿ ಪಕ್ಷ ಈ ರೀತಿಯಾಗಿ ಹೀನಾಯವಾಗಿ ಸೋಲುವಲ್ಲಿ ಕಾಂಗ್ರೆಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ. ಯಾಕೆಂದರೆ ನಿಮಗೆ ಅದಕ್ಕೆ ಪ್ರಮುಖವಾದಂಥ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಈಗಾಗಲೇ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದನ್ನು ನಿಮಗೆ ಸ್ಪಷ್ಟವಾಗಿ ಅಂಕಿ ಅಂಶಗಳ ಪ್ರಕಾರ ನಾನು ಮಾತನಾಡ್ತಾ ಹೋಗ್ತೀನಿ. ಈ ಬಾರಿಯ ಸೋಲಿಗೆ ಇದೇ ಆಮ್ ಆದ್ಮಿ ಪಕ್ಷ ಸೋಲಿಗೆ ಕಾರಣವಾಗಿದ್ದು ಕಾಂಗ್ರೆಸ್ ಅನ್ನೋದನ್ನು ಯಾಕೆ ನಾನು ಅಂಕಿ ಅಂಶಗಳ ಆಧಾರದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈ ಬಾರಿ ಮೊದಲ ಸ್ಥಾನದಲ್ಲಿ ಬಿಜೆಪಿ ಇದೆ, 2ನೇ ಸ್ಥಾನದಲ್ಲಿ ಆಮ್ ಆದ್ಮಿ ಇದೆ, 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ನಾವು 2020 ಚುನಾವಣೆಯನ್ನು ಅಂದಾಜು ಇಟ್ಕೊಂಡು ಮಾತನಾಡೋದಾದರೆ ಕಳೆದ ಬಾರಿಗಿಂತ ಹೆಚ್ಚು ಮತಗಳನ್ನು ಗಳಿಸುವಲ್ಲಿ ಈಗಾಗಲೇ ಕಾಂಗ್ರೆಸ್ ಸಫಲವಾಗಿದೆ ಅನ್ನೋದನ್ನು ನಾವು ಊಹಿಸಬಹುದು. ಜೊತೆಗೆ ಅದನ್ನು ಅಂಕಿ ಅಂಶಗಳ ಆಧಾರವಾಗಿ ಇಟ್ಕೊಂಡು ಕೂಡ ಮಾತನಾಡಬಹುದು. ಸ್ವಲ್ಪ ಮಟ್ಟಿಗಿನ ಸುಧಾರಣೆಯನ್ನು ಕೂಡ ಕಾಂಗ್ರೆಸ್ ಗೆದ್ದಿದೆ, ಆದರೆ ಅದನ್ನು ಗೆಲುವಾಗಿ ಪರಿವರ್ತನೆ ಮಾಡಿಲ್ಲ. ಅವರು ಯಾವಾಗಲೂ ಕೂಡ ಶೂನ್ಯ ಸಂಪಾದನೆ, ಈ ಬಾರಿ ಕೂಡ ಶೂನ್ಯ ಸಂಪಾದನೆಯನ್ನೇ ಅವರು ಗಳಿಸಿರೋದು. ಆದರೆ ಒಟ್ಟಾರೆಯಾಗಿ ಒಂದು 43 ಲಕ್ಷ ಅಂದರೆ ಈ ಬಾರಿ ಬಿಜೆಪಿಗೆ ಬಿದ್ದಿರುವ ಓಟುಗಳನ್ನು ನಾವು ಗಮನ ಹರಿಸೋದನ್ನು 43 ಲಕ್ಷ ಓಟುಗಳು ಬಿದ್ದರೆ ಅದೇ ಆಮ್ ಆದ್ಮಿಗೆ 41 ಲಕ್ಷ ಮತಗಳು ಬಿದ್ದಿವೆ. ಅಂದಾಜು ಪ್ರಕಾರ ಈ ಬಾರಿ ಕಾಂಗ್ರೆಸ್ಗೆ ಒಂದು 2 ಲಕ್ಷ ಮತಗಳು ಬಿದ್ದಿವೆ. ನಾವು ಈ ಬಿಜೆಪಿ ಮತ್ತು ಈ ಆಮ್ ಆದ್ಮಿ ಪಕ್ಷವನ್ನು ಕಂಪ್ಯಾರಿಸನ್ ಮಾಡೋದಾದರೆ ಅವೆರಡು ಪಕ್ಷಗಳ ನಡುವಿನ ಮತಗಳ ಅಂತರ 2 ಲಕ್ಷ. ಅದೇ 2 ಲಕ್ಷ ಮತಗಳನ್ನು ಕಾಂಗ್ರೆಸ್ ಗಳಿಸ್ಕೊಂಡಿದೆ. ಹಾಗಾದರೆ ಇದೇ 2 ಲಕ್ಷ ಮತಗಳು ಏನಾದರೂ ಕನ್ವರ್ಟ್ ಆಗಿದ್ದರೆ ನಿಜಕ್ಕೂ ಕೂಡ ಆಮ್ ಆದ್ಮಿ ಗೆಲ್ತಾ ಇತ್ತು ಅಂತ. ಅದಕ್ಕೆ ನಾನು ಒಂದು 12 ಕ್ಷೇತ್ರಗಳನ್ನು ಕೂಡ ಕಂಪ್ಯಾರಿಸನ್ ಮಾಡಿ ನೋಡ್ಬೋದು. ಯಾಕೆಂದರೆ ಈ 12 ಕ್ಷೇತ್ರಗಳಲ್ಲೂ ಕೂಡ ಈ ಕಾಂಗ್ರೆಸ್ಗೆ ಬಿದ್ದಿರ್ತಕ್ಕಂಥ ಮತಗಳೇನಾದರೂ ಈ ಆಮ್ ಆದ್ಮಿ ಪಕ್ಷಕ್ಕೆ ಬಿದ್ದಿದ್ರೆ 12 ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಗೆಲುವನ್ನು ಸಾಧಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಇದೇ ರಾಹುಲ್ ಗಾಂಧಿಯವರು ಇದೇ ಕೇಜ್ರಿವಾಲ್ ಅವರಿಗೆ ವರವಾಗಿ ಪರಿಣಮಿಸ್ತಾ ಇದ್ರು, ಆದರೆ ಅದು ವಿರುದ್ಧವಾಗಿ ಹೋಗ್ಬಿಡ್ತು ಅಂತ. ಯಾಕೆ ಅಂದರೆ ಅವರು ಈ ಕೇಜ್ರಿವಾಲ್ನ ಒಂದಿಷ್ಟು ನಿಲುವುಗಳನ್ನು, ಜೊತೆಗೆ ಈ ಯಮುನಾ ನದಿಯ ಕಲುಷಿತವಾಗ್ತಾ ಇರೋದನ್ನು ಅದೆಲ್ಲವನ್ನು ಕೂಡ ಪ್ರಮುಖವಾಗಿ ಹೈಲೈಟ್ ಮಾಡಿದ್ರಿಂದಲೇ ಅವರು ಗೆಲುವಿನ ಒಂದು ಕುದುರೆ ಮೇಲಂತೂ ಅವ್ರು ಕೂತಿರಲಿಲ್ಲ. ಅದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಅವರು ಈ ಒಂದು ಮೋದಿಗೆ ಅದನ್ನು ಸಹಕಾರಿಯಾಗಿ ಮಾಡಿಬಿಟ್ರ, ಇಲ್ಲಿ ಬಿಜೆಪಿ ಪಕ್ಷ ಅಧಿಕಾರವನ್ನು ಹಿಡಿಯೋದರಲ್ಲಿ ರಾಹುಲ್ ಗಾಂಧಿ ವರವಾಗ್ಬಿಟ್ರ ಅನ್ನೋದು ನಾವು ಸ್ಪಷ್ಟವಾಗಿ ಊಹಿಸಬಹುದು. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೋ ಒಂದು 12 ಕ್ಷೇತ್ರಗಳಲ್ಲೂ ಕೂಡ ಈ ಕಾಂಗ್ರೆಸ್ಗೆ ಬಿದ್ದಿರ್ತಕ್ಕಂಥ ಮತಗಳು, ಅದು ನಾವು ದೆಹಲಿ ಕ್ಷೇತ್ರವನ್ನೇ ನಾವು ಗಮನ ಹರಿಸೋದಾದರೆ ಈ ಪರ್ವೇಶ್ ಸಿಂಗ್ ಅಲ್ಲಿ ನಿಂತಿದ್ದಾರಲ್ಲ, ಅವರು ಗೆದ್ದಿರೋ ಮತಗಳ ಅಂತರ ಏನಿದೆಯಲ್ಲ, ಅವರು ವಿರುದ್ಧವಾಗಿ ನಿಂತಿರ್ತಕ್ಕಂಥ ಸಂದೀಪ್ ಅವರು ಕೂಡ ಈ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಈ ಸಂದೀಪ್ಗೂ ಪರ್ವೇಶ್ ಸಿಂಗ್ಗೂ ಈ ಸಂದೀಪ್ ಗಳಿಸಿರ್ತಕ್ಕಂಥ 4,000 ಮತಗಳೇನಾದರೂ ಇದೇ ಆಮ್ ಆದ್ಮಿ ಪಕ್ಷಕ್ಕೆ ಬಿದ್ದು ಬಿಟ್ಟಿದ್ರೆ ಅಲ್ಲ ಆರಾಮ್ಸೆಯಾಗಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಗೆಲ್ತಾ ಇದ್ರು. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವ ರೀತಿಯಾಗಿದೆ ಅಂದರೆ ಈ ಕಾಂಗ್ರೆಸ್ ಪಕ್ಷದ ಅನೇಕ ಕ್ಷೇತ್ರಗಳಲ್ಲೂ ಕೂಡ ಆ ಮತಗಳೇನಾದರೂ
ಆಮ್ ಆದ್ಮಿಗೆ ಡೈವರ್ಟ್ ಆಗಿದ್ರೆ, ಕನ್ವರ್ಟ್ ಆಗಿದ್ರೆ ನಿಜಕ್ಕೂ ಕೂಡ ಇನ್ನೂ 12 ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಗೆಲುವನ್ನು ಸಾಧಿಸ್ತಾ ಇತ್ತು ಅಂತ. ಸ್ನೇಹಿತರೆ, ಆಮ್ ಆದ್ಮಿ ಪಕ್ಷ ಎಲ್ಲೋ ಒಂದು ಕಡೆ ಮೂಲ ಸಿದ್ಧಾಂತವನ್ನೇ ಮರೆತು ಬಿಡ್ತಾ ಅಂತ ಅನ್ಸುತ್ತೆ. ನೀವು ಗಮನ ಹರಿಸಬೇಕು. ಯಾಕೆಂದ್ರೆ ಆರಂಭದಲ್ಲಿ ಅವರು ಉಚಿತವಾದಂಥ ಆರೋಗ್ಯ, ವಿದ್ಯುತ್, ನೀರು ಇವೆಲ್ಲವನ್ನ ಪೂರೈಕೆ ಮಾಡೋದ್ರ ಮುಖಾಂತರ ಮಧ್ಯಮ ವರ್ಗದವರನ್ನ ಹೆಚ್ಚಾಗಿ ಸೆಳೆದಿದ್ರು. ಆದರೆ ಎಲ್ಲೋ ಒಂದು ಕಡೆ ಯಮುನಾ ನದಿಯ ಸ್ವಚ್ಛತೆಯಲ್ಲಿ ಎಡವಿಬಿಟ್ರು. ಇನ್ನೂ ಒಂದು ಕಡೆ ನಾವು ಗಮನ ಹರಿಸೋದಾದ್ರೆ ಇದೇ ವಾಯು ಮಾಲಿನ್ಯದ ವಿಚಾರದಲ್ಲೂ ಕೂಡ ಬಹಳಷ್ಟು ಎಡವಿದಂತಹ ಪಕ್ಷ. ಇನ್ನೊಂದು ಕಡೆ ಇದೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡಿಕೊಂಡಂಥ BJP ತಮ್ಮ ಪ್ರಚಾರ ವಿಚಾರದಲ್ಲಾಗಿರ್ಬೋದು, ಒಂದು ಕಡೆ ಮೋದಿಯವರ ಒಂದು ಬ್ರ್ಯಾಂಡನ್ನು ಇಟ್ಕೊಂಡು ಈ ಬಾರಿ ಪ್ರಚಾರಕ್ಕೆ ಇಳಿದಿದ್ದಾಗಿರ್ಬೋದು, ಇನ್ನೊಂದು ಕಡೆ ಈ ಧಾರ್ಮಿಕ ವಿಚಾರಗಳನ್ನಷ್ಟೇ ಇಟ್ಕೊಂಡು ಹಿಂದೂ ಅಜೆಂಡಾವನ್ನು ಇಟ್ಕೊಂಡು ಎಲ್ಲೂ ಕೂಡ ಪ್ರಚಾರಕ್ಕೆ ಇಳಿಲೇ ಇಲ್ಲ. ಒಂದು ಕಡೆ ಅವರು ಸ್ಪಷ್ಟವಾಗಿ BJP ಕಾರ್ಯಕರ್ತರಲ್ಲೂ BJP ನಾಯಕರಲ್ಲೂ ಎಲ್ಲರೂ ಕೂಡ ಬಹಳಷ್ಟು ಸ್ಪಷ್ಟವಾದಂಥ ನಿಲುವಿತ್ತು. ಅವರು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಭಾಷಣಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಿದ್ದೆ ಇದೇ ಭ್ರಷ್ಟಾಚಾರದ ವಿಚಾರಗಳು. ಇದೇ ಕೇಜ್ರಿವಾಲ್ ಇರ್ಬೋದು, ಸಿಸೋಡಿಯಾ ಇರ್ಬೋದು, ಅವರ ನಾಯಕರುಗಳು ಯಾರೆಲ್ಲ ಜೈಲು ಪಾಲಾಗಿದ್ರು ಅವ್ರನ್ನ ಮಾತ್ರ ಹೈಲೈಟ್ ಮಾಡ್ತಾ ಬಂದಿದ್ದು ಅವರಿಗೆ ಪ್ಲಸ್ ಆಯಿತು. ಇದೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡೆ ಈ ಬಾರಿಯ ಆಮ್ ಆದ್ಮಿ ಸೋಲಿಗೆ ಏನೆಲ್ಲ ಕಾರಣಗಳು ಇರಬಹುದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಊಹಿಸಬಹುದು. ಇನ್ನು ಪ್ರಮುಖವಾದಂಥ ವಿಷಯ, ಇದೇ ಆಮ್ ಆದ್ಮಿ ಪಕ್ಷಕ್ಕೆ ಹಿನ್ನಡೆ ಆಗಲಿಕ್ಕೆ ಕಾರಣ ಅಂದರೆ ನಿಮಗೆ ಶೀಶ್ ಮಹಲ್. ಅದನ್ನು ಬಹಳಷ್ಟು ಪಾಸಿಟಿವ್ ಆಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದು BJP. ಅವರ ಕಾರ್ಯಕರ್ತರಿರ್ಬೋದು, ಜೊತೆಗೆ ನಾಯಕರಿರ್ಬೋದು, ಭಾಷಣಗಳಲ್ಲಿ ಪ್ರಮುಖವಾಗಿ ಹೈಲೈಟ್ ಮಾಡ್ತಾ ಇದ್ದಿದ್ದೆ ಇದೇ ಶೀಶ್ ಮಹಲ್ ಬಂಗಲೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ, ಅದನ್ನು ನವೀಕರಣ ಮಾಡಬೇಕಿತ್ತು. ಅದಕ್ಕೆ ಅವ್ರು ಬಳಸಬೇಕಾಗಿದ್ದಂಥ ಅಮೌಂಟ್ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 6 ರಿಂದ 7 ಕೋಟಿ. ಆದರೆ ಇದೇ ಆಮ್ ಆದ್ಮಿ ಪಕ್ಷ ಬಳಸಿದಂಥ ಅಮೌಂಟ್ 43 ಕೋಟಿಗಳು. ಅತಿ ಕಡಿಮೆ ವೆಚ್ಚದಲ್ಲಿ ನವೀಕರಣ ಮಾಡಬೇಕಾಗಿದ್ದಂತಹ ಇದೇ ಬಂಗಲೆಯನ್ನು, ಶೀಶ್ ಮಹಲ್ ಬಂಗಲೆಯನ್ನು ಜನರ ಒಂದು ತೆರಿಗೆ ಹಣವನ್ನು ಈ ರೀತಿಯಾಗಿ ಪೋಲು ಮಾಡಿಬಿಟ್ರು ಅನ್ನೋದನ್ನೇ ಬಹಳಷ್ಟು ಗಟ್ಟಿ ದನಿಯಲ್ಲಿ ಪ್ರಸ್ತಾಪ ಮಾಡಿದ್ದೇ ಇದೇ ಆಮ್ ಆದ್ಮಿ ಪಕ್ಷಕ್ಕೆ ಸೋಲಿಗೆ ಪ್ರಮುಖ ಕಾರಣವಾಯಿತು ಅಂತ ನಾವೆಲ್ಲರೂ ಕೂಡ ಊಹಿಸಬಹುದು. ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತದ ಬಗ್ಗೆ ಇದೇ ಅಣ್ಣಾ ಹಜಾರೆ ಅವರು ರಿಯಾಕ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಕೇಜ್ರಿವಾಲ್ ಅವರು ಅದಾದ ನಂತರ ಇದೇ ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು. ಅವ್ರು ಯಾವ ರೀತಿಯಾಗಿ ಬದಲಾದರು ಅನ್ನೋದ್ರ ಕುರಿತಾಗಿ ಕೇಜ್ರಿವಾಲ್ ಬಗ್ಗೆ ಅಣ್ಣಾ ಹಜಾರೆ ಅವರು ಮಾತನಾಡೋದ್ರ ಬಗ್ಗೆನೇ ನಾವು ನೋಡ್ಬೋದು. ಒಳ್ಳೆಯ ನಡವಳಿಕೆ ಆಗಿರ್ಬೋದು, ಶುದ್ಧವಾದಂಥ ಚಿಂತನೆ ಆಗಿರ್ಬೋದು, ಅದರ ಜೊತೆಗೆ ಆರೋಪ ಮುಕ್ತ ಜೀವನ ಶೈಲಿ ಆಗಿರ್ಬೋದು, ಇವು 3 ಇದ್ದಿದ್ರೆ ಇದೇ ಕೇಜ್ರಿವಾಲ್ ಅವರು ಜಯ ಗಳಿಸ್ತಾ ಇದ್ರು. ಆದರೆ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಹಣ, ಅಧಿಕಾರದ ಮದ, ದರ್ಪ ಇವೆಲ್ಲವನ್ನ ಒಳಗೂಡಿಸ್ಕೊಂಡು ಎಲ್ಲೋ ಮೈ ಮರೆತು ಬಿಟ್ರು, ಮದ್ಯದ ಅಮಲ್ನಲ್ಲಿ ತೇಲಿಬಿಟ್ರು ಅನ್ನೋದು ಸ್ಪಷ್ಟವಾಗಿ ಅವರು ಹೇಳ್ತಾ ಇರೋದು ಇದೇ ಅಬಕಾರಿ ಹಗರಣದ ವಿಚಾರವಾಗಿ ಅಣ್ಣಾ ಹಜಾರೆ ಅವರು ಉಲ್ಲೇಖ ಮಾಡಿರೋದು. ಹಾಗಾಗಿ ಅವರು ಸೋಲುಂಡ್ರು ಅಂತ. ಎಲ್ಲೋ ಒಂದು ಕಡೆ ಇದೇ ದೆಹಲಿ ಒಂದು ಕ್ಷೇತ್ರದಲ್ಲಿ, ಇದೇ ದೆಹಲಿಯಲ್ಲಿ ಮತ್ತೆ ಇದೇ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಎಷ್ಟು ಕಷ್ಟವಾಗ್ಬಿಡ್ತು, ಎಲ್ಲೋ ಒಂದು ಕಡೆ ಇದೇ ರಾಜಕೀಯ ಯುಗಾಂತ್ಯ ಆಗಿಬಿಡ್ತಾ ಇದೆಯಾ ಅನ್ನೋ ಮಟ್ಟಿಗೆ ಸೋಲುಂಡು ಬಿಟ್ಟಿದ್ದಾರೆ ಇದೇ ಕೇಜ್ರಿವಾಲ್ ಅವರು. ಇನ್ನು ಇರೋದು ಒಂದೇ ಪಂಜಾಬ್ ಕ್ಷೇತ್ರ, ಅದನ್ನು ಉಳಿಸ್ಕೊಂಡಿದ್ದಾರೆ. ಮುಂದೆ ಅದು ಕೂಡ ಬದಲಾಗಬಹುದು. ನೋಡೋಣ, ರಾಜಕೀಯ ವಿಷಯಗಳಲ್ಲಿ ಅಥವಾ ಇಡೀ ಭಾರತದ ರಾಜಕೀಯ ಭೂಪಟದಲ್ಲಿ ಎಲ್ಲ ಕೇಸರಿಮಯವಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಒಟ್ಟಾರೆಯಾಗಿ ನಾವು ಇಡೀ ಭಾರತದ ಭೂಪಟವನ್ನು ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮಗೆ ಕೇಂದ್ರದಲ್ಲಿರ್ಬೋದು, ಸೆಂಟ್ರಲ್ ಅಥವಾ ತಮಿಳುನಾಡು, ಕೇರಳ ಇರ್ಬೋದು, ಈ ಒಂದಿಷ್ಟು ಈಶಾನ್ಯ ರಾಜ್ಯಗಳ ಕೆಲವು ಬೆಳವಣಿಗೆ ರಾಜ್ಯಗಳನ್ನು ಬಿಟ್ಟರೆ ಇನ್ನೆಲ್ಲ ಕಡೆ BJP ಭಯವಾಗಿದೆ. ಮುಂದೆ ಏನಾಗಬಹುದು ರಾಜಕೀಯ ಬದಲಾವಣೆಗಳಲ್ಲಿ, ಇಡೀ ಸಂಪೂರ್ಣವಾಗಿ ಭಾರತವೇ ಕೇಸರಿಯಾಗಿ ಬದಲಾಗಬಹುದಾ ಅನ್ನೋದನ್ನ ನಾವೆಲ್ಲರೂ ಕುತೂಹಲದಿಂದ ನೋಡೋಣ.